ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಕಿಡ್ನಿ ಫೇಲ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲಿ ನೋಡಿದ್ರು ಡಯಾಲಿಸಿಸ್ ಸೆಂಟರ್ಗಳು ಓಪನ್ ಆಗ್ತಿದ್ದಾವೆ. ಯಾಕಪ್ಪ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, 1 ವರ್ಷದಿಂದ ನಮ್ಮ ಹಸ್ಬೆಂಡ್ಗೆ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾದಾಗಿಂದ ನನಗೆ ಗೊತ್ತಿರೋರು ಹೇಳ್ತಿದ್ದಾರೆ, ನಮ್ಮನೇಲೂ ಕೂಡ ಕಿಡ್ನಿ ಫೇಲ್ ಆಗಿರೋರು ಇದ್ದಾರೆ. ನಮ್ಮನೇಲೂ ಕೂಡ ನಮ್ಮ ದೊಡ್ಡಪ್ಪನ ಮಗಂಗಾಗಿದೆ, ನಮ್ಮ ಚಿಕ್ಕಪ್ಪನ ಮಗಂಗಾಗಿದೆ, ನಮ್ಮ ಅಣ್ಣಂಗಾಗಿದೆ, ನನ್ನ ತಂಗಿಗಾಗಿದೆ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇದು ಕಿಡ್ನಿ ಫೇಲ್ ಅನ್ನೋದು ನಾವು ತಿನ್ನೋ ಫುಡ್ಡಲ್ಲೇ, ಈಗೆಲ್ಲ ಫಾಸ್ಟ್ ಫುಡ್ಸ್ ಅಲ್ವಾ, ಸೊ ಅದರಿಂದನೇ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಮತ್ತು ನನಗೆ ಗೊತ್ತಿರೋರೊಬ್ರಿಗೆ ರೀಸೆಂಟಾಗಿ 4 ದಿನದಿಂದ ಕಿಡ್ನಿ ಫೇಲ್ ಆಗಿದೆ. ಆ ಹುಡುಗಿ ಇನ್ನೂ 6ನೇ ಕ್ಲಾಸು. ನಂಬ್ತೀರಾ ನೀವು ಇದನ್ನು? ಆ ಹುಡುಗಿ ಹಾಸ್ಟೆಲಲ್ಲಿದ್ಲು. ಸೊ ಹಾಸ್ಟೆಲಲ್ಲಿದ್ದು ಊಟ ಸರಿಯಾಗಿ ತಿಂದಿಲ್ಲ, ತಿಂಡಿ ಸರಿಯಾಗಿ ತಿಂದಿಲ್ಲ, ನೀರು ಸರಿಯಾಗಿ ಕುಡ್ದಿಲ್ಲ. ಸೊ ಆ ಹುಡುಗಿಗೆ ಯಾವುದೇ ಸಿಮ್ಟಮ್ಸ್ ಕಾಣಿಸ್ಕೊಂಡಿಲ್ಲ. ಹೊಟ್ಟೆ ನೋವಾಗಿರ್ಬೋದು, ಜ್ವರ, ತಲೆನೋವು, ಕೈಕಾಲು ಊತ ಏನೂ ಕಾಣಿಸ್ಕೊಳ್ದೆ ಆ ಹುಡುಗಿಗೆ ಕಿಡ್ನಿ ಫೇಲ್ ಆಗಿದೆ. ಇದು ನಂಬೋ ಅಂಥ ಮಾತಾ? ಹೌದು, ನಂಬಲೇಬೇಕು. ನಂಬೋ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಆ ಹುಡುಗಿಗೆ ಮುಖ ಊದ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಗಿದೆ ಆ ಹುಡುಗಿಗೆ ಕಿಡ್ನಿ ಫೇಲ್ ಆಗಿದೆ ಅಂತ ಬಿಟ್ಟು. ಹೇಗಪ್ಪ ಆಯಿತು ಅಂದರೆ, ಇದು ಆ ಹುಡುಗಿಗೆ ಫಸ್ಟು ಕಿಡ್ನಿ ಸ್ಟೋನ್ಸ್ ಆಗಿದ್ದಾವೆ. ಆ ಕಿಡ್ನಿ ಸ್ಟೋನ್ಸ್ ಹೇಗಾಗಿದ್ದಾವೆ ಅಂದರೆ, ಒಂದಲ್ಲ ಎರಡಲ್ಲ. ಒಂದು ಎಕ್ಸಾಂಪಲ್ಗೆ, ಈಗ ದ್ರಾಕ್ಷಿ ಗೊನೆ ತೊಗೊಂಡ್ರೆ ಅದರಲ್ಲಿ ಯಾವ ಥರ ಹಣ್ಣುಗಳಿರ್ತಾವಲ್ವ, ಸೊ ಆ ಥರ ಆ ಹುಡುಗಿಗೆ ಅಷ್ಟು ಕಿಡ್ನಿ ಸ್ಟೋನ್ ಆಗಿದ್ದಾವೆ. ಅದನ್ನು ಈಗ ಆಪ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಶೂಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಆ ಹುಡುಗಿಗೆ ಕಿಡ್ನಿ ಊದ್ಕೊಂಡು ಕಿಡ್ನಿ ಫೇಲ್ ಆಗಿದ್ದಾವೆ. ಆಗ ಆ ಹುಡುಗಿಗೆ ಕೈಕಾಲು ಮುಖ ಎಲ್ಲ ಊತ ಬಂದಿದೆ. ಯಾಕಪ್ಪ ಅಂತ ಹೋಗಿ ಟೆಸ್ಟ್ ಮಾಡಿಸಿದಾಗ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ದಾರೆ. ಫಸ್ಟಿಗೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದಾರೆ. ಸೊ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಆಗೋದಿಲ್ಲ ಅಂತ ಹೇಳಿರೋದಕ್ಕೆ ಅವರು ಈಗ ತಿರುಪತಿ ಹಾಸ್ಪಿಟಲಲ್ಲಿದ್ದಾರೆ. ಸೊ ಎಲ್ಲರಲ್ಲೂ ನಮ್ಮದೊಂದು ಚಿಕ್ಕ ಮನವಿ ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳನ್ನ ಯಾರ್ಯಾರು ಹಾಸ್ಟೆಲಲ್ಲಿ ಬಿಟ್ಟಿದ್ದೀರೋ ಅವ್ರಿಗೆ ಹೇಳಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಅಂತೇಳ್ಬಿಟ್ಟು. ನೀರು ಕುಡಿದೇ ಇರೋದ್ರಿಂದನೂ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಎಲ್ಲರೂ ಚೆನ್ನಾಗಿ ನೀರು ಕುಡಿಬೇಕು. ಅದು ಯಾವುದೇ ಸಿಮ್ಟಮ್ಸ್ ಕಾಣಿಸ್ಕೊಳ್ದೆ ನೋಡಿದ್ರೆ ಈಗ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂತೇಳ್ಬಿಟ್ಟು. ನಾನು ಇನ್ನೂ ಕೆಲವೊಂದು ಕಡೆ ನೋಡಿರೋದೇನಪ್ಪ ಅಂತಂದರೆ, ನಮ್ಮ ಹಸ್ಬೆಂಡ್ಗೆ ಕಿಡ್ನಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ಜೀವನ ಸಾರ್ಥಕತೆಗೆ ಹೋಗಿದ್ವಿ. ಸೊ ಆಗ ಕೆಲವೊಂದಿಷ್ಟು ಟೆಸ್ಟುಗಳು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಆ ಟೆಸ್ಟ್ ಮಾಡ್ಸೋಕೆ ಹೋಗಿದ್ದಾಗ ಒಂದು ಹುಡುಗ, ಪಾಪ ಅವನು 8ನೇ ಕ್ಲಾಸು, ಅವ್ರ ಅಮ್ಮ ಅಳ್ತಾ ಇದ್ರು. ಅಂದರೆ ಯಾವ ಥರ ಅಳ್ತಾ ಇದ್ರು, ಇರೋದೊಬ್ಬ ಮಗ, ನನಗೆ ಈ ಥರ ಆಗ್ಬಿಡ್ತಲ್ಲ, ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ಅಳ್ತಾ ಇದ್ರು. ಸೊ ನಾನು ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ಗೆ ಕಿಡ್ನಿ ಫೇಲ್ ಆದಾಗ ಯಾಕಪ್ಪ 31 ಇಯರ್ಸ್ಗೆ ಈ ಥರ ಆಯಿತು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. 31 ಇಯರ್ಸ್ ಅಲ್ಲ, ಈಗ 10 ವರ್ಷದಿಂದ ಹಿಡಿದು ಸ್ಟಾರ್ಟ್ ಆಗ್ತಿದೆ. ಸೊ ಈ ಹುಡುಗಿ ಇನ್ನೂ 6ನೇ ಕ್ಲಾಸು. ಆ ಹುಡುಗಿಗೆ ಆಗಿದೆ ಅಲ್ವಾ. ಪಾಪ ಅವರು 4 ಜನ ಹೆಣ್ಮಕ್ಳು, ಅದರಲ್ಲಿ ಹುಡುಗಿ 2ನೇವಳು. ಆ ಹುಡುಗಿಗೆ ಈ ಥರ ಆಗಿದೆ. ಆ ಹುಡುಗಿ ಆದಷ್ಟು ಬೇಗ ಗುಣಮುಖರಾಗಿ ಮನೆಗೆ ಬರಲಿ ಅಂತೇಳ್ಬಿಟ್ಟು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸೋಣ. ಹಾಗೆ ಆ ತಂದೆ ತಾಯಿಗೆ ಆ ದುಃಖನ ಸಹಿಸೋ ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಕೇಳ್ಕೊಳ್ತೀನಿ. ಬಟ್ ಈ ಸಮಯದಲ್ಲಿ ಯಾರೆಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಯಾಕೆ ಅಂದರೆ, ನಾನು ಕೂಡ ಆ ಕಷ್ಟದಿಂದ ಬಂದಿದ್ದೀನಿ. ನಾನು ಕೂಡ ಹಾಸ್ಪಿಟ್ಲಲ್ಲಿ ನೊಂದು ಬೆಂದು ಬಂದಿದ್ದೀನಿ. ಅದಕ್ಕೋಸ್ಕರ ನಾವೀಗ ಎಷ್ಟೇ ಸಮಾಧಾನ ಮಾಡ್ಬೋದು, ಬಟ್ ಅವ್ರಿಗೆ ನಾವು ಸಮಾಧಾನ ಮಾಡಿದಷ್ಟು ಜಾಸ್ತಿ ದುಃಖ ಆಗುತ್ತೆ ಹೊರತು ಅವ್ರ ಸಮಾಧಾನ ಅಂತೂ ಆಗೋಲ್ಲ. ಸೊ ನಾನಿಷ್ಟೇ ಕೇಳ್ಕೊಳ್ಳೋದು, ದೇವರಲ್ಲಿ ಬೇಗ ಆ ಹುಡುಗಿ ಹುಷಾರಾಗಿ ಮನೆಗೆ ಬರಲಿ ಅಂತೇಳ್ಬಿಟ್ಟು. ನೀವು ಕೂಡ ಎಲ್ಲರೂ ಆ ಹುಡುಗಿ ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರ ಹತ್ರ. ಹಾಗೆ ನೀವು ಕೂಡ ಹುಷಾರಾಗಿರಿ, ನಿಮ್ಮ ಮಕ್ಕಳನ್ನು ಕೂಡ ಹುಷಾರಾಗಿರುವಂತೆ ಹೇಳಿ. ಯಾರ್ಯಾರು ಹಾಸ್ಟೆಲಲ್ಲಿ ಬಿಟ್ಟಿದ್ದೀರೋ ಅವರಂತೂ ತುಂಬ ಜಾಗರೂಕರಾಗಿ ಮಕ್ಕಳನ್ನ ಊಟ ಮತ್ತು ನೀರು ಚೆನ್ನಾಗಿ ಕುಡಿದು ಊಟ ಚೆನ್ನಾಗಿ ತಿನ್ನಿ ಅಂತೇಳ್ಬಿಟ್ಟು ಹೇಳಿ. ಸೊ ಇದು ನಾನು ಇವತ್ತು ಹೇಳಬೇಕು ಅನ್ನಿಸ್ತು. ಯಾಕಂದರೆ ಆ ಹುಡುಗಿಗೆ ಆಗಿರೋ ಅಂಥ ಪ್ರಾಬ್ಲಮ್ಮು ಯಾರಿಗೂ ಆಗಬಾರ್ದು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರೂ ಕೂಡ ತಿಳ್ಕೊಳ್ಳಿ.
ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.